ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಚಂದ್ರಮೋಹನ್ ಮಕ್ಕೇಮನೆ. ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜಜ್ಯೇಷ್ಠ ಮಾಸ ಶುಕ್ಲಪಕ್ಷ ನವಮಿ ಹಸ್ತ ನಕ್ಷತ್ರ ದಿನಾಂಕ 23/6/2026 ಮಂಗಳವಾರ. ಮುಖ್ಯಾಂಶಗಳು. ಜ್ಯೇಷ್ಠ ಮಾಸದ ಪೂಜೆ. ರಾಜ್ಯದಲ್ಲಿ ವಿದ್ಯುತ್ ವ್ಯವಸ್ಥೆ ಖಾಸಗೀಕರಣಕ್ಕೆ ವಿರೋಧ. ಸುದ್ದಿಗಳ ವಿವರ. ಜ್ಯೇಷ್ಠ ಮಾಸದಲ್ಲಿ ತಾಲೂಕಿನಲ್ಲಿ ಗ್ರಾಮ ದೇವತೆಗಳಿಗೆ ಹರಕೆ ಸಲ್ಲಿಸುವುದು ಸಂಪ್ರದಾಯವಾಗಿದೆ. ತಾಲೂಕಿನ ಬೆಳಂದೂರು ಗ್ರಾಮದ ಕರುವಾನೆ ಗ್ರಾಮಸ್ಥರು ಭಾನುವಾರ ಗ್ರಾಮ ದೇವತೆ ಬ್ರಹ್ಮ, ಚೌಡಿ, ಜಟಿಕ ಮುಂತಾದ ದೇವರುಗಳಿಗೆ ಸಾಮೂಹಿಕವಾಗಿ ಪೂಜೆ ಸಲ್ಲಿಸಿದರು. ಬೆಳಿಗ್ಗೆ ಗ್ರಾಮಸ್ಥರು ಗ್ರಾಮ ದೇವತೆಗಳಿಗೆ ಪೂಜೆ ಸಲ್ಲಿಸಲು ಫಲ, ಪುಷ್ಪ, ಹಣ್ಣು, ಕಾಯಿ, ಮೊಸರನ್ನ ನೈವೇದ್ಯ ಸಮರ್ಪಿಸಲು ದೇವರ ಸನ್ನಿಧಿಗೆ ತೆರಳಿದರು. ಪುರೋಹಿತ ಸಚಿನ್ ಭಟ್ ನೇತೃತ್ವದಲ್ಲಿ ಗ್ರಾಮ ದೇವತೆಗಳಿಗೆ ಪೂಜೆ ಸಲ್ಲಿಸಲಾಯಿತು. ನಂತರ ಗ್ರಾಮದ ಒಳಿತಿಗಾಗಿ ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕರುವಾನೆ ಪ್ರಕಾಶ್, ಮಲೆನಾಡು ಭಾಗದಲ್ಲಿ ಜಟಿಗ ಮತ್ತು ಚೌಡಿ ದೈವವನ್ನು ರಕ್ಷಣಾ ದೈವಗಳಾಗಿ ಆರಾಧಿಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ದಿನೇಶ್, ವರ್ಷ, ಅಖಿಲ, ಕೃಪಾಲ, ಹರ್ಷ, ಶಿವಕುಮಾರ್, ಲಕ್ಷ್ಮಿ, ದೀಕ್ಷಾ ಮುಂತಾದವರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ವಿದ್ಯುತ್ ವಿತರಣಾ ಕಾರ್ಯವನ್ನು ಖಾಸಗಿ ಸಂಸ್ಥೆಯಾದ ಟಾಟಾ ಪವರ್ ಕಂಪನಿಗೆ ಪರವಾನಗಿ ನೀಡುವ ಸರ್ಕಾರದ ಕ್ರಮವನ್ನು ರೈತ ಸಂಘ ಖಂಡಿಸಿ ಸೋಮವಾರ ತಹಶೀಲ್ದಾರ್ಗೆ ಮನವಿ ಪತ್ರ ನೀಡಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಸಂಘದ ಅಧ್ಯಕ್ಷ ಕಾನವಳ್ಳಿ ಚಂದ್ರಶೇಖರ್, ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶದಲ್ಲಿ ವಿದ್ಯುತ್ ಅಡಚಣೆಯನ್ನು ಸರಿಯಾದ ಕ್ರಮದಲ್ಲಿ ಖಾಸಗಿ ಸಂಸ್ಥೆಯಿಂದ ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ ಎಂದರು. ಸಂಘದ ಪೂರ್ಣೇಶ್ ಮಾತನಾಡಿ, ಖಾಸಗಿ ಸಂಸ್ಥೆಯು ತಮ್ಮ ಲಾಭದ ಹಿತಾಸಕ್ತಿಗಾಗಿ ಕಂಪನಿ ನಡೆಸುತ್ತಾರೆ ವಿನಃ ಜನಸಾಮಾನ್ಯರ ಸೇವಾ ದೃಷ್ಟಿಯಿಂದ ನೋಡುವುದಿಲ್ಲ ಎಂದರು. ತಹಶೀಲ್ದಾರ್ ಅನೂಪ್ ಸಂಜೋಗ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಸಂಘದ ಸದಸ್ಯರಾದ ಚನ್ನಕೇಶವ್, ಶ್ರೀನಿವಾಸ ಹಾಲಂದೂರು, ಬಂಡ್ಲಾಪುರ ಶ್ರೀಧರರಾವ್, ದರೆಕೊಪ್ಪ ಜಗದೀಶ್ ಮುಂತಾದವರು ಉಪಸ್ಥಿತರಿದ್ದರು. ಯಮ, ನಿಯಮ, ಆಸನ, ಪ್ರಾಣಾಯಾಮ ಹಾಗೂ ಧ್ಯಾನವು ಯೋಗದ ಪ್ರಮುಖ ಅಂಗವಾಗಿದೆ ಎಂದು ಶ್ರೀ ಶಾರದಾ ಧನ್ವಂತರಿ ಆಯುರ್ವೇದ ಆಸ್ಪತ್ರೆ ವೈದ್ಯ ಡಾಕ್ಟರ್ ಸುಹಾಸ್ ಹೇಳಿದರು. ಶ್ರೀ ಶಾರದಾ ಧನ್ವಂತರಿ ಆಸ್ಪತ್ರೆ ಮತ್ತು ನರ್ಸಿಂಗ್ ಕಾಲೇಜ್ ಜಂಟಿ ಆಶ್ರಯದಲ್ಲಿ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಭಾನುವಾರ ಏರ್ಪಡಿಸಿದ್ದ ವಿಶ್ವ ಯೋಗ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದರು. ತರಬೇತುದಾರರಾದ ಪದ್ಮಿನಿ ಹಾಗೂ ವರ್ಷಾ ನೇತೃತ್ವದಲ್ಲಿ ಯೋಗ ತರಬೇತಿ ನಡೆಯಿತು. ನರ್ಸಿಂಗ್ ಸಂಸ್ಥೆ ಪ್ರಾಂಶುಪಾಲ ಅಬ್ರಾಹಂ ಹಾಗೂ ಪ್ರೊಫೆಸರ್ ಕಾರ್ತಿಕ್ ಉಪಸ್ಥಿತರಿದ್ದರು. ಅಂಚೆ ಇಲಾಖೆಯ ಅಪಘಾತ ವಿಮಾ ವಾರ್ಷಿಕ ಕಂತು ರು. 522 ಪಾವತಿಸಿದ್ದ ಮೆಣಸೆ ಗ್ರಾಮ ಪಂಚಾಯಿತಿಯ ಸಸಿಮನೆ ಶಿವಶಂಕರ್ ಮತ್ತು ಅವರ ಪತ್ನಿ ಸವಿತಾರವರಿಗೆ 72,000 ರು ಪರಿಹಾರ ದೊರಕಿದೆ. ಕಳೆದ ಏಪ್ರಿಲ್ನಲ್ಲಿ ಕಾರು ಅಪಘಾತದಲ್ಲಿ ಗಾಯಗೊಂಡಿದ್ದ ದಂಪತಿಗಳು ಶ್ರೀ ಅಭಿನವ ವಿದ್ಯಾತೀರ್ಥ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದರು. ಆಸ್ಪತ್ರೆ ಬಿಲ್ 80,000 ರು ಆಗಿದ್ದು, ನಂತರ ಅಂಚೆ ಕಚೇರಿಗೆ ಸೂಕ್ತ ದಾಖಲೆ ನೀಡಿರುವ ಶಿವಶಂಕರ್ ಅವರಿಗೆ ರು. 72,000 ಮರುಪಾವತಿ ಆಗಿದೆ. ಇಂದಿನ ಕಾರ್ಯಕ್ರಮ. ಸಾರ್ವಜನಿಕ ಶ್ರೀ ಮಹಾಗಣಪತಿ ಸೇವಾ ಸಮಿತಿ ಗಣಪತಿ ಉತ್ಸವದ ಪೂರ್ವಭಾವಿ ಸಭೆ. ಅಧ್ಯಕ್ಷತೆ ಸಮಿತಿ ಅಧ್ಯಕ್ಷ ಎಚ್.ಎಸ್. ವೇಣುಗೋಪಾಲ್. ಉಪಸ್ಥಿತಿ ಕಾರ್ಯದರ್ಶಿ ಎಂ.ಎಲ್. ಪ್ರಕಾಶ್ ಹಾಗೂ ಸಮಿತಿ ಸದಸ್ಯರು. ಸ್ಥಳ ಗೌರಿಶಂಕರ್ ಸಭಾಂಗಣ. ಸಮಯ ಸಂಜೆ 5:30ಕ್ಕೆ. ಪ್ರಧಾನ ಸಂಪಾದಕ ಕೆ.ಎಲ್. ಗೋಪಾಲಕೃಷ್ಣ, ಸಹಕಾರ ಕೆ.ವಿ. ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು. ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆ್ಯಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸ್ಆ್ಯಪ್ ಮಾಡಿ. ವಂದನೆಗಳು.